ಹಾಯ್ ಹಲೋ ಗುಡ್ ಮಾರ್ನಿಂಗ್. ಪಾರ್ಥ ಸಾರಥಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಸೂಪರಾಗಿದ್ದೀರಾ ಅಂತ. ಸೊ ಇವತ್ತಿನ ಈ ವ್ಲಾಗನ್ನು ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಅಪ್ಪ ಅಮ್ಮ ಮೂವರು ಸೇರಿ ವಾಕಿಂಗ್ ಹೋಗ್ತಾ ಇದ್ದೀವಿ. ಸೊ ತುಂಬ ದಿನ ಆಗಿಬಿಟ್ಟಿತ್ತು, ಮನೇಲಿ ಕುತ್ಕೊಂಡು ಬೋರ್ ಆಗ್ತಾಯಿತ್ತು. ಸೊ ಅದಕ್ಕೆ ಅಪ್ಪ ಹೇಳಿದರು, ಸರಿ ನಡಿ ಒಂದು ವಾಕ್ ಹೋಗಿ ಬರೋಣ ಅಂತ ಹೇಳಿದರು. ಸರಿ ಬಾಪ ಹೋಗಿ ಬರೋಣ ಅಂತ ಹೇಳಿ ಮೂವರು ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ನೀವೇನು ನೋಡ್ಬೋದು ಅಂತ ಹೇಳಿದರೆ, ಸೊ ನಮ್ಮಮ್ಮ ಮಾಡೋ ಬಸ್ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಬಸ್ಸಾಂಬಾರು ಇಷ್ಟಪಟ್ಟರೆ ಪ್ಲೀಸ್ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಸೊ ನಮ್ಮಮ್ಮ ಚಿಕ್ಕಡಿ ಕೈಯಲ್ಲಿ ಬಸ್ಸಾಂಬಾರನ್ನು ಮಾಡಿದ್ದಾರೆ, ತುಂಬ 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 ಚೆನ್ನಾಗಿತ್ತು. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಾಕಿಂಗ್ ಮುಗಿಸ್ಕೊಂಡು ಬಂದು ನಾವು ಟೀಯನ್ನು ಕುಡಿತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ನಮ್ಮಮ್ಮ ಟೀ ಪ್ರಿಪೇರ್ ಮಾಡಿಕೊಟ್ಟಿದ್ದಾರೆ. ಸೊ ಅಪ್ಪ ನಾನು ಅಮ್ಮ ಮೂವರು ಸೇರಿ ಟೀಯನ್ನು ಕುಡಿತಾ ಇದ್ದೀವಿ. ಸೊ ಟೀ ಇಲ್ಲದೆ ಈವ್ನಿಂಗ್ ಕಂಪ್ಲೀಟ್ ಆಗಲ್ಲ, ಟೀ ಇರಲೇಬೇಕು. ಸೊ ನೋಡಿ ಗೈಸ್, ಚಿಕ್ಕಡಿಕಾಯಿ ಬಿಡಿಸ್ತಾ ಇದ್ದಾರೆ. ಇವತ್ತು ಚಿಕ್ಕಡಿಕಾಯಿ ಬಸ್ಸಾರು ಮಾಡ್ತಾರೆ ನಮ್ಮಮ್ಮ. ಅಪ್ಪ ಚಿಕ್ಕಡಿಕಾಯಿ ಯಾರು ಬೆಳೆದಿದ್ದು? ಹಾಂ, ನೀನೇನೋ ಬೆಳೆದಿದ್ದು? ಸೊ ಇವತ್ತು ಚಿಕ್ಕಡಿಕಾಯಿ ಬಸ್ಸಾರು, ಮುದ್ದೆ, ಅನ್ನ ನಮ್ಮ ಮನೇಲಿ ಊಟ. ಎಲ್ಲ ಮಿಕ್ಸಿಂಗ್ ಮಾಡಿ ಬೇಳೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಬೆರಕೆ ಬೇಳೆಗೆ ಚೆನ್ನಾಗಿರುತ್ತೆ. ಇವಾಗ ಇದನ್ನೊಂದು ಕೂಗಿಸ್ಕೊಂತೀಯ ಹಿಂಗೆ ಒಂದು ಕೂಗು. ಆಮೇಲೆ ಚಿಕ್ಕಡಿಕಾಯಿ ಹಾಕೋದಾ? ಇಲ್ಲಿ ನೋಡಿ ಗೈಸ್, ಚಿಕ್ಕಡಿಕಾಯಿ ಎಲ್ಲ ಬಿಡಿಸಿ ನೀರಲ್ಲಿ ನೆನೆಸಿಟ್ಟಿದ್ದಾರೆ. ಈಗ ಚೆನ್ನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳಿ. ಈ ಥರ ವಾಶ್ ಮಾಡ್ಕೋಬೇಕು, 3 to 4 ಟೈಮ್ಸ್ ಈ ಥರ ವಾಶ್ ಮಾಡ್ಕೋಬೇಕು, ಯಾಕಂದರೆ ಚಿಕ್ಕಡಿಕಾಯಲ್ಲಿ ಹುಳ ಜಾಸ್ತಿ ಇರುತ್ತೆ. ಮೀನು ತೊಳೆದು ಹಾಕ್ದಂಗೈತೆ. ಇದು ಮೀನಲ್ಲ, ಅದು ಚಿಕ್ಕಡಿಕಾಯಿ. ಚಿಕ್ಕಡಿಕಾಯಿನ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಗೊತ್ತಾ? ಏನಂತಾರೆ ಗೊತ್ತಿಲ್ಲ. ಚಿಕ್ ಪೀಸ್. ನಾನೆಲ್ಲ ಲೆಗ್ ಪೀಸ್ ಅಂದ್ಕೊಂಡಿದ್ದೆ. ಇದೇನಪ್ಪ ಲೆಗ್ ಪೀಸ್ ಅಂತಾರೆ ಅಂದ್ಕೊಂಡಿದ್ದೆ. ಉಪ್ಪು ಹಾಕಬೇಕು, ಮೆಣಸಿನ್ಕಾಯಿ ನೋಡಿ ಈ ಥರ ಚುಚ್ಚಾಕೋಬೇಕು. ಏನು ಬಸ್ಸಾರ್ಗ? ಇನ್ನೇನ ಇಟ್ಕೋಬಾರ್ದು ಅಂದ್ಬಿಟ್ಟ. ಇಲ್ಲ ಬೇಳೆಯಲ್ಲೆಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಎಷ್ಟು ವಿಜಿಲು? ಒಂದು ಸಾಕು. ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀವಲ್ವ ಯೂಟ್ಯೂಬಲ್ಲಿ, ಏನು ಅನ್ನಿಸ್ತೈತೆ? ಏನು ಅನಿಸ್ತೈತೆ? ಹೊಸ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ, ತುಂಬ ತುಂಬ ಮುಖ್ಯ. ಇವಾಗ ಏನು ಮಾಡ್ತಾ ಇದೆಯಾ? ಮುದ್ದೆನಾ? ಅನ್ನ ಆಯಿತು. ಸೊ ನೋಡಿ ಗೈಸ್, ಈಗ ಬಾಣಲಿಯನ್ನು ಇಟ್ಕೊಂಡು ಬೆಳ್ಳುಳ್ಳಿಯನ್ನು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಅಂತ ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ 2 ವಿಜಲ, 1 ವಿಜಲ್? ಒಂದು ವಿಜಲ್ಗೆ ನೋಡಿ ಈ ಥರ ಬೆಂದಿದೆ. ಸೊ ಟೊಮೆಟೊನ ಈ ಥರ 4 ಇದು ಮಾಡಿಕೊಂಡು ಇದಕ್ಕೆ ಹಾಕೋಬೇಕಾ? ಸ್ವಲ್ಪ ಹುಣಸೆ ಜಾಸ್ತಿ ಆಯಿತು. ಇದು ಸೊಪ್ಪು ಸೋಸೋ ಪಾತ್ರೆ. ಸೊ ಇವಾಗ ಸೊಪ್ಪನ್ನು ಸೋಸ್ಕೊತಾ ಇದ್ದಾರೆ. ನಮ್ಮ ಹಳ್ಳಿ ಸೈಡ್ ಇದ್ದೇ ಜಾಸ್ತಿ ಮಾಡೋದು ಬಸ್ಸಾರು. ಏನಾದರೂ ಒಂದು ತರಕಾರಿ ಸೊಪ್ಪು, ಏನಾದರೂ ನುಗ್ಗೆ ಸೊಪ್ಪು ಅಂತ ಸಿಗ್ತೈತಲ್ಲ, ಅದರಲ್ಲಿ ಯಾವಾಗಲೂ ವೀಕ್ಲಿ 2 or 3 ಟೈಮ್ಸ್ ಈ ಸಾಂಬಾರನ್ನ ಮಾಡ್ತಾ ಇರ್ತಾರೆ ತಾನಮ್ಮ. ಬೆಳ್ಳುಳ್ಳಿ ಫ್ರೈ ಆಗಿದೆ, ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಒಂದು 4-5 ಪೆಪ್ಪರ್,
ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದಾರೆ ನೋಡ್ಬೋದು. ಈಗ ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಒಗ್ಗರಣೆ ಅಂದರೆ ಏನು ನಾರ್ಮಲ್ ಗೈಸ್, ಈರುಳ್ಳಿ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಹಾಕಮ್ಮ ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ. ಇಲ್ಲೇನು ಸೊಪ್ಪು ಸೋಸಿ ಇಟ್ಟಿದ್ದೀವಲ್ವ, ಇದನ್ನು ಅದಕ್ಕೆ ಹಾಕ್ಕೊಳ್ಳೋದು ಅಷ್ಟೇ ತಾನೇ. ನೋಡಿ ಈ ಥರ ಇದು ಮಾಡ್ಕೊಬೇಕು. ಏನು ಮಾಡ್ಕೊಬೇಕು? ನೀರೆಲ್ಲ ಪ್ರೆಸ್ ಮಾಡ್ಕೊಬೇಕು. ಆವಾಗ ಸೊಪ್ಪು ಉದುದ್ರಾಗ ಚೆನ್ನಾಗಿರುತ್ತೆ. ಉದುರಾಗಿರುತ್ತೆ. ಸೊ ನೋಡಿ, ಈಗ ಟೊಮೆಟೊನ ನಾವು ಸಪ್ರೇಟಾಗಿ ಬೇಯಿಸ್ಕೊಳ್ಳೋ ಅಷ್ಟು ಏನಿಲ್ಲ. ಸೊಪ್ಪನ್ನು ಸೋಸಿ ಇಟ್ಟಿರ್ತೀವಲ್ವ, ಸೊ ಆ ನೀರಲ್ಲೇ ಹಾಕಿದ್ರೆ 1-2 ನಿಮಿಷಕ್ಕೆ ಟೊಮೆಟೊ ಸಾಫ್ಟ್ ಆಗುತ್ತೆ. ಸೊ ಆಗ ಇದನ್ನು ರುಬ್ಬಕ್ಕೆ ಹಾಕ್ಕೊಂಡ್ರೆ ರುಬ್ಬಕ್ಕೆ. ಸೊ ಈಗ ರುಬ್ಕೊಳ್ಳೋಕ್ಕೆ ನೋಡ್ಬೋದು, ಡ್ರೈ ಫ್ರೈ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ನಂತರ ಇಲ್ಲಿ ಏನು ಫ್ರೈ ಮಾಡಿದಾರಲ್ವ, ಸೊ ಆ ಈರುಳ್ಳಿ, ಸ್ವಲ್ಪ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ, ಮತ್ತು ಟೊಮ್ಯಾಟೊನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ ನೋಡ್ಬೋದು. ನೀವು ಬೇಕಿದ್ರೆ ತೆಂಗಿನ ತುರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಮಗೆ ತೆಂಗಿನ ತುರಿ ಇಷ್ಟ ಆಗಲ್ಲ, ಅದಕ್ಕೆ ಹಾಕ್ಕೊಳ್ಳಲ್ಲ. ಕೊತ್ತಂಬರಿ ಹಾಕೋಣ. ಯಾರಮ್ಮ ನಿಂಗೆ ಬಸ್ಸಾಂಬಾರು ಮಾಡೋದು ಹೇಳ್ಕೊಟ್ಟಿದ್ದು? ನಮ್ಮಮ್ಮ. ನಿಮ್ಮಮ್ಮನ? ಎಲ್ಲ ನಿಮ್ಮಮ್ಮನೇ ಹೇಳ್ಕೊಟ್ಟಿದ್ದು. ಸೊ ನನಗೆ ಪರ್ಸ್ನಲಿ ಬಸ್ಸಾರು ಅಂತಂದರೆ ತುಂಬ ಇಷ್ಟ. ಸೊ ನನಗಿಂತ ಚೆನ್ನಾಗಿ ನನ್ನ ಮಗಳು ಮಾಡ್ತಾಳೆ. ಹೌದು, ನಾನು ಮಾಡೋ ಬಸ್ಸಾರು ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು. ಮತ್ತು ನಮ್ಮ ತೋಟದಲ್ಲಿ ಯಾರಾದರೂ ಕೆಲ್ಸಕ್ಕೆ ಬರ್ತಾರಲ್ವಾ, ಆ ಟೈಮಲ್ಲಿ ನಾವು ಮಾಡೋದೇ ಬಸ್ಸಾರು. ಸೊ ಅವ್ರು ಹೇಳ್ತಾರೆ, ಬಸ್ಸಾರು ಮಾಡ್ಕೊಡಮ್ಮ ಸಾಕು, ಬೇರೇನು ಬೇಡ ಅಂತ. ಸೊಪ್ಪು ಸೋಸಿರ್ತೀವಲ್ವ, ಆ ನೀರನ್ನ ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು. ನಿಮ್ಮ ಅಜ್ಜಿ ಸೊಪ್ಪು ಇದು ಬಸ್ಸಾರು ಮಾಡಬೇಕಾದ್ರೆ ಅದೇ ನೀರು ಹಾಕಿದ್ರೇ ಟೇಸ್ಟ್ ಬರೋದು, ಬೇರೆ ನೀರು ಹಾಕಿದ್ರೆ ಟೇಸ್ಟ್ ಬರೋಲ್ಲ ಅಂತ. ಯಾವುದೇ ಕಾರಣಕ್ಕೂ ಚೆಲ್ಲಬೇಡ್ರಿ. ನಮ್ಮ ಮೆಣಸಿನ್ಕಾಯಿ. ಸೊ ಇದು ತುಂಬ ಚೆನ್ನಾಗಿರುತ್ತೆ, ಉಪ್ಪು, ಹುಳಿ, ಖಾರ ತಾನೇ. ಸೊ ಇವಾಗ ರುಬ್ಕೊಂಬರ್ತಾರೆ. ಸೊ ಬನ್ನಿ ನಾವಿಲ್ಲಿ ಅಲ್ಲಾಡ್ಸೋಣ. ವಾವ್, ಗಮ್ ಅಂತ ಇದೆ. ಸೊ ಇವಾಗ ಹಾಕ್ಕೊಳ್ತಾ ಇದ್ದಾರೆ. ನಿಮ್ಮ ನೀರು ಎಷ್ಟು ಬೇಕೋ ಸಾಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ನೋಡಿ ಗೈಸ್, ಮುದ್ದೆ. ಹಳ್ಳಿ ಹೆಣ್ಮಕ್ಳು ಮುದ್ದೆ ಮಾಡೋದ್ರಲ್ಲಿ ಪಳಗಿಡ್ತಾರೆ. ಸೊ ಮದುವೆ ಆಗಿದ್ದೋಸ್ರಲ್ಲಿ ನಮ್ಮ ಅಮ್ಮಗೆ ಮುದ್ದೆ ಮಾಡೋಕ್ಕೆ ಬರ್ತಾ ಇರಲಿಲ್ವಂತೆ. ಹೌದಾ? ಯಾರು ಹೇಳ್ಕೊಟ್ಟಿದ್ದು ಮುದ್ದೆ ಮಾಡೋದು? ನಮ್ಮಪ್ಪನಾ? ಸೊ ನೋಡಿ ಗೈಸ್, ಮುದ್ದೆ ಆಗಿದೆ. ಸೊ ಮುದ್ದೆ ಫಸ್ಟು ನಮ್ಮಮ್ಮಗೆ ಮಾಡೋಕ್ಕೆ ಬರ್ತಿರ್ಲಿಲ್ವಂತೆ, ನಮ್ಮಪ್ಪ ಕಲಿಸ್ಕೊಟ್ರಂತೆ. ಇವಾಗ ಪರ್ಫೆಕ್ಟಾಗಿ ಮಾಡ್ತಾರೆ. ಸೊ ಔಟ್ಸೈಡ್ ಮಳೆ ಫುಲ್ ಜೋರಾಗಿ ಬರ್ತಾ ಇದೆ. ಮಳೆ. ಸೊ ನೋಡಿ, ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು, ಚೆನ್ನಾಗಿ ಕುದಿಬೇಕಾದ್ರೆ. ಮಜ್ಜಿ ಇದ್ರಲ್ಲ, ಅವರು ಬಸ್ಸಾಂಬಾರು ಮಾಡಿದ್ರೆ ಸ್ಮೆಲ್ಲಲ್ಲೇ ಹೇಳ್ಬಿಡ್ತಾ ಇದ್ರು ತಾನೇ, ಇದು ಚೆನ್ನಾಗಿದೆಯಾ ಇಲ್ವಾ ಅಂತ. ಸ್ಮೆಲ್ಲೆಲ್ಲ ಕಂಡುಹಿಡ್ಬಿಡು. ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದಾರೆ. ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾರೆ ಅಷ್ಟೇ. ನೀವು ಬೇಕಿದ್ರೆ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮುಗೀತು ಸಾಂಬಾರ್ ಬಸ್ಸಾರು. ನನ್ನ ಫೇವ್ರೇಟ್ ಸಾಂಬಾರ್ ಬಸ್ಸಾರು ಮುಗೀತು. ನನ್ನ ಫೇವ್ರೆಟ್ ರಾಗಿ ಮುದ್ದೆ ಬಸ್ಸಾರು. ಗೈಸ್, ಈ ಥರ ಸಾಂಬಾರಲ್ಲಿ ಹಿಂಗೆ ಅಂದ್ಕೊಂಡು
ಸೊ ನೋಡಿ ಈ ಥರ ಮುದ್ದೆನ ಹಿಂಗೆ ಅಂದ್ಕೊಂಡು ಸಾಂಬಾರಲ್ಲಿ ಹಿಂಗೆ ಅಂದ್ಕೊಂಡು ಸಾಂಬಾರಲ್ಲಿ ಹಿಂಗೆ ಅಂದ್ಕೊಂಡು ತಿಂತಾ ಇದ್ರೆ ಸೊಪ್ಪು ಚೆನ್ನಾಗೈತಮ್ಮ, ಚೆನ್ನಾಗೈತೆ. ನೀವು ಕೂಡ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ಆಯಿತಾ? ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗೈತೆ. ನೀವು ಯಾರಾದರೂ ಬಸ್ಸಾರು ಮುದ್ದೆ ಲವರ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನೋಡ್ಬೋದು ಮಳೆ ಫುಲ್ ಜೋರಾಗಿ ಸುರಿತಾ ಇದೆ. ಐ ಹೋಪ್ ಇವತ್ತಿನ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಪಾರ್ಥಸಾರಥಿ ಯೂಟ್ಯೂಬ್ ಚಾನಲ್. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.